ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ KSMCL ರಿಕ್ರೂಟ್ಮೆಂಟ್ 2026 ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ತರಹದ ಮಾಹಿತಿಯನ್ನು ನೀಡುತ್ತೇನೆ. ಸೊ ಯಾವ ಆರ್ಗನೈಸೇಷನ್ ಎಷ್ಟು ಪೋಸ್ಟ್ಗಳಿಗೆ ಕರೆದಿದ್ದಾರೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಏಜ್ ಲಿಮಿಟ್ ಏನು ಮತ್ತು ಸ್ಯಾಲ್ರಿ ಸ್ಟ್ರಕ್ಚರ್ ಏನು, ಸೊ ಎಲ್ಲ ತರಹದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಬೋದು. 2026 KSMCL ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಟೋಟಲ್ ಆಗಿ 50 ಪೋಸ್ಟ್ಗೆ ಎಲೆಕ್ಟ್ರಿಷಿಯನ್ ಪೋಸ್ಟ್ಗೆ ಇಲ್ಲಿ ವಾಕ್ ಇನ್ ಡ್ರೈವ್ ಇಂಟರ್ವ್ಯೂನ ಕರೆದಿದ್ದಾರೆ. ನೋಡಿ, ಆರ್ಗನೈಸೇಷನ್ ನೇಮ್ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ KSMCL. ಟೋಟಲ್ ಆಗಿ 50 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಜಾಬ್ ಲೊಕೇಶನ್ ಬೆಂಗಳೂರಲ್ಲೇ ಜಾಬ್ ಇರುತ್ತದೆ. ಪೋಸ್ಟ್ ನೇಮ್ ಎಂಜಿನಿಯರ್ಸ್ ಎಲೆಕ್ಟ್ರಿಷಿಯನ್. ಸ್ಯಾಲ್ರಿ ಬಂದು 18,350 ರೂಪಾಯಿಂದ 50,000ವರೆಗೆ ಸ್ಯಾಲ್ರಿಯನ್ನು ಕೊಡಲಾಗುತ್ತದೆ. ವೇಕೆನ್ಸಿ ಡೀಟೇಲ್ಸ್ ನೋಡೋಣ ಬನ್ನಿ. ವೇಕೆನ್ಸಿ ಡೀಟೇಲ್ಸ್ ಮತ್ತು ಸ್ಯಾಲ್ರಿ ಡೀಟೇಲ್ಸ್. ಪೋಸ್ಟ್ ನೇಮ್, ಫಸ್ಟ್ ಒಂದು ಪೋಸ್ಟ್ ನೇಮ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 3 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಪ್ರೊಡಕ್ಷನಲ್ಲಿ ಅವರಿಗೆ 50,000 ರೂಪಾಯಿ ಸ್ಯಾಲ್ರಿ ಇರುತ್ತದೆ. ಮತ್ತು ನೆಕ್ಸ್ಟು ಅಸಿಸ್ಟೆಂಟ್ ಮ್ಯಾನೇಜರ್, ಅದು 2 ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಸೊ ಟೋಟಲಾಗಿ ಅವರಿಗೆ 47,000 ರೂಪಾಯಿ ಸ್ಯಾಲ್ರಿಯನ್ನು ಕೊಡಲಾಗುತ್ತದೆ. ಮುಂದೆ ಇಂಜಿನಿಯರ್, ಎನ್ವಿರಾನ್ಮೆಂಟ್ ಇಂಜಿನಿಯರ್ 1 ಪೋಸ್ಟು, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ 3 ಪೋಸ್ಟು, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 2 ಪೋಸ್ಟ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 1 ಪೋಸ್ಟ್. ಸೊ ಈ ಅಷ್ಟು ಪೋಸ್ಟ್ಗೆ ಟೋಟಲ್ 45,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಸೊ ಪ್ರತಿಯೊಂದು ವಿದ್ಯಾರ್ಥಿಗೂ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಸರ್ವೆ ಇಂಜಿನಿಯರ್ಗೆ 1 ಪೋಸ್ಟ್ ಖಾಲಿದ್ದಾವೆ. ಅವರಿಗೆ 40,000 ಸಂಬಳ ಕೊಡಲಾಗುತ್ತದೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮತ್ತು ಮೈನ್ ಫೋರ್ಮನ್ಗೆ 8 ಪೋಸ್ಟ್ಗಳು ಖಾಲಿದ್ದಾವೆ. ಜೂನಿಯರ್ ಇಂಜಿನಿಯರ್ಗೆ 1 ಪೋಸ್ಟ್ ಖಾಲಿದ್ದಾವೆ. ಸೊ ಇವರು 2 ಪೋಸ್ಟ್ಗೆ 28,000 ರೂಪಾಯಿ ಸ್ಯಾಲ್ರಿ ಕೊಡಲಾಗುತ್ತದೆ. ಮುಂದೆ ಮೈನ್ ಪಾರ್ಟ್ನರ್ ಹುದ್ದೆಗೆ 12 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಟೋಟಲಿಗೆ 12 ಹುದ್ದೆಗಳು ಖಾಲಿದ್ದಾವೆ. ಮೈನ್ ಪಾರ್ಟ್ನರ್ಗೆ ಇವರಿಗೆ 25,000 ಸಂಬಳ ಕೊಡಲಾಗುತ್ತದೆ. ಬ್ಲಾಸ್ಟರ್ ಹುದ್ದೆಗೆ 8 ಪೋಸ್ಟ್ಗಳು ಖಾಲಿದ್ದಾವೆ. ಸೊ ಇದಕ್ಕೆ 22,000 ಕೊಡಲಾಗುತ್ತದೆ. ಸರ್ವರ್ ಅಸಿಸ್ಟೆಂಟ್ ಪೋಸ್ಟ್ಗೆ 1 ಹುದ್ದೆ ಖಾಲಿದೆ. ಇದಕ್ಕೆ 21,400 ರೂಪಾಯಿ ಸ್ಯಾಲ್ರಿ ಕೊಡಲಾಗುತ್ತದೆ. ನೆಕ್ಸ್ಟು ಎಲೆಕ್ಟ್ರಿಷಿಯನ್ ITI ಟ್ರೇಡ್, ಸೊ ಟೆಕ್ನಿಷಿಯನ್ ಗ್ರೇಡ್ 2 ಹುದ್ದೆಗೆ 2 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದಕ್ಕೆ 21,000 ರೂಪಾಯಿ ಸ್ಯಾಲ್ರಿ ಕೊಡಲಾಗುತ್ತದೆ. ಲಾಸ್ಟ್ ಒನ್ ಬ್ಲಾಸ್ಟಿಂಗ್ ಹೆಲ್ಪರ್, ಇದಕ್ಕೆ 5 ಪೋಸ್ಟ್ಗಳು ಖಾಲಿದ್ದಾವೆ. ಇದಕ್ಕೆ 18,350 ರೂಪಾಯಿ ಸ್ಯಾಲ್ರಿ ಕೊಡಲಾಗುತ್ತದೆ. ಮುಂದೆ ಇವಷ್ಟು ಪೋಸ್ಟ್ಗೆ ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕಂತ ನೋಡಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು 7th 10th ITI ಡಿಪ್ಲೊಮಾ, ಡಿಗ್ರಿ, BTech ಮತ್ತು ಮಾಸ್ಟರ್ಸ್ ಯಾವುದೋ ಒಂದು ವಿಶ್ವವಿದ್ಯಾಲಯದಿಂದ ಕಂಪ್ಲೀಟ್ ಆಗಿದ್ರೆ ಸಾಕು. ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಡಿಗ್ರಿ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಇನ್ ಮೈನಿಂಗ್ ಫೀಲ್ಡ್, ಅಲ್ಲಿ ಮೈನಿಂಗ್ ಬ್ರಾಂಚಲ್ಲಿ ಇಂಜಿನಿಯರಿಂಗ್ ಮುಗಿಸಿದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಡಕ್ಷನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಲೀಸ್ ಆ್ಯಂಡ್ ಎಕ್ಸ್ಪ್ಲೋರೇಷನ್, ಈ ಒಂದು ಹುದ್ದೆಗೆ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇಂಜಿನಿಯರಿಂಗ್ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗೆ ಡಿಗ್ರಿ ಇನ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ಆರ್ ಮಾಸ್ಟರ್ಸ್ ಡಿಗ್ರಿ. ಸೊ ಇದನ್ನು ಕಂಪ್ಲೀಟ್ ಆಗಿದ್ರೆ ನೀವು ಇಂಜಿನಿಯರ್ ಎನ್ವಿರಾನ್ಮೆಂಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಸರ್ವೆ. ಸೊ ಈ ಹುದ್ದೆಗೆ ಮಿನಿಮಮ್ BE ಆರ್ BTech ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮತ್ತು ಮೈನ್ ಫೋರ್ಮನ್ಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ಸಾಕು. ಈ ಒಂದು ಹುದ್ದೆನ ಅಪ್ಲೈ ಮಾಡ್ಬೋದು. ಮೈನ್ ಪಾರ್ಟ್ನರ್ಗೆ ಜಸ್ಟ್ SSLC ಪಾಸ್ ಆಗಿದ್ರೆ ಸಾಕು. ಮೈನ್ ಪಾರ್ಟ್ನರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸರ್ವೆ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಇವೆರಡು ಹುದ್ದೆಗೆ ಮಿನಿಮಮ್ ITI ಪಾಸ್ ಆಗಿರಬೇಕು. ನೆಕ್ಸ್ಟು ಬ್ಲಾಸ್ಟಿಂಗ್ ಹೆಲ್ಪರ್ ಹುದ್ದೆಗೆ ಜಸ್ಟ್ 7th ಪಾಸ್ ಆಗಿದ್ರೆ ಸಾಕು, ನೀವು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ KSMCL ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ನಾರ್ಮಲ್ ಪ್ರಕಾರ ಅಂದರೆ OBCಗೆ 3 ಇಯರ್ಸು, SC STಗೆ 5 ಇಯರ್ಸ್. ಇಂಪಾರ್ಟೆಂಟ್ ಪ್ರಮುಖ ದಿನಾಂಕಗಳನ್ನು ನೋಡಿ. ಡೇಟ್ ಆಫ್ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು ಈ ರೀಸೆಂಟಾಗಿ ಇದೇ ತಿಂಗಳಲ್ಲಿ 17ನೇ ತಾರೀಕು ರಿಲೀಸ್ ಆಗಿದೆ. 17/7/2026 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ವಾಕಿನ್ ಡೇಟ್ ಬಂದು ಇದೇ ತಿಂಗಳು ಎಂಡಲ್ಲಿ 31 ಜುಲೈ 2026ಕ್ಕೆ ವಾಕಿನ್ ಡ್ರೈವ್ ಇರುತ್ತದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಕಂಪ್ನಿಗೆ ಹೋಗಿ ಇಂಟರ್ವ್ಯೂನ ವಾಕಿನ್ ಡ್ರೈವ್ ಇಂಟರ್ವ್ಯೂ ಕೊಡ್ಬೋದು. ಡೀಟೇಲ್ಸ್ ನೋಡಿ. ವಾಕಿನ್ ಡ್ರೈವ್ ಇಂಟರ್ವ್ಯೂ ಡೀಟೇಲ್ಸ್: ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಡಕ್ಷನ್, ಅಸಿಸ್ಟೆಂಟ್ ಮ್ಯಾನೇಜರ್ ಲೀಸ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಎನ್ವಿರಾನ್ಮೆಂಟ್, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಮ್ಯಾನೇಜರ್ ಸರ್ವೆ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್. ಸೊ ಈ ಪೋಸ್ಟ್ಗೆ 29th ಜುಲೈ 2026 ವಾಕಿನ್ ಡ್ರೈವ್ ಇರುತ್ತದೆ. ಮೈನ್ ಫೋರ್ಮನ್, ಮೈನ್ ಪಾರ್ಟ್ನರ್, ಬ್ಲಾಸ್ಟರ್, ಸರ್ವೆ ಫೋರ್ಮನ್ ಮತ್ತು ಮೈನ್ ಪಾರ್ಟ್ನರ್ ಹುದ್ದೆಗೆ 30 ಜುಲೈರಂದು ವಾಕಿನ್ ಡ್ರೈವ್ ಇರುತ್ತದೆ. ಬ್ಲಾಸ್ಟರ್, ಸರ್ವೆ ಅಸಿಸ್ಟೆಂಟ್, ಎಲೆಕ್ಟ್ರಿಷಿಯನ್ ಮತ್ತು ಬ್ಲಾಸ್ಟಿಂಗ್ ಹೆಲ್ಪರ್ ಹುದ್ದೆಗೆ 31 ಜುಲೈದಂದು ವಾಕಿನ್ ಡ್ರೈವ್ ಇರುತ್ತದೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಹೋಗಿ ರೀಚ್ ಆಗಿ, ಮತ್ತು ಅಫಿಷಿಯಲ್ ನೋಟಿಫಿಕೇಷನ್ ಮತ್ತು ಲಿಂಕ್ನ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ನೋಟಿಫಿಕೇಷನ್ನ ಓಪನ್ ಮಾಡಿಕೊಂಡು ತಿಳಿದುಕೊಳ್ಳಿ. ನೋಡಿದ್ರಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು KSMCL ರಿಕ್ರೂಟ್ಮೆಂಟ್ 2026 50 ಪೋಸ್ಟ್ಗೆ ಕರೆದಿರುವ ಇಂಜಿನಿಯರಿಂಗ್ ಪೋಸ್ಟ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ.
ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಿತರವಾದ ವಿಡಿಯೋಗಾಗಿ ನೋಡ್ತಾ ಇರಿ.